ಚುನಾವಣಾ ರಣರಂಗ ಅಂತಾನೆ ಎಲ್ಲ ಮಾಧ್ಯಮಗಳಲ್ಲೆಲ್ಲ ಪತ್ರಗಳಲ್ಲಿ ಬರೀತಾ ಇದ್ರು. ಇವತ್ತು ಆ ಭಕ್ತರಳ್ಳಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ತನ್ನ ಮೇಲುಗೈ ಸಾಧಿಸಿದೆ. ಇವತ್ತು ಭಕ್ತರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ 12 ಸದಸ್ಯರುಗಳ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ 8 ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಜಯಬೇರಿ ಬಾರಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನ ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಭಕ್ತರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಭರ್ಜರಿ ಗೆಲುವು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿ ಚುನಾವಣೆ ಶಾಂತಿಯುತವಾಗಿ ನೆರವೇರಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಬಹುಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಒಟ್ಟು 13 ಸದಸ್ಯರ ಆಡಳಿತ ಮಂಡಳಿ ಸ್ಥಾನಗಳಿಗೆ ಸ್ಪರ್ಧೆ ನಡೆಯಿತು. ಸಾಮಾನ್ಯ ಕ್ಷೇತ್ರಕ್ಕೆ 14 ಅಭ್ಯರ್ಥಿಗಳು, ಹಿಂದುಳಿದ ವರ್ಗ ಎ ಮತ್ತು ಬಿ ವಿಭಾಗಗಳಲ್ಲಿ ತಲಾ 2, ಮಹಿಳಾ ಕ್ಷೇತ್ರಕ್ಕೆ 4 ಮತ್ತು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಕ್ಕೆ 2 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದರು. ಯಾರೂ ನಾಮಪತ್ರ ಹಿಂತೆಗೆದುಕೊಳ್ಳದ ಕಾರಣ ಮತದಾನ ಪ್ರಕ್ರಿಯೆ ನಡೆಯಿತು. ಪರಿಶಿಷ್ಟ ಪಂಗಡ ಕ್ಷೇತ್ರಕ್ಕೆ 2 ನಾಮಪತ್ರ ಸಲ್ಲಿಸಬೇಕಾಗಿದ್ದರೂ ನಾರಾಯಣಸ್ವಾಮಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಭಕ್ತರಳ್ಳಿ ಹಾಲಿನ ಡೈರಿ ಚುನಾವಣೆ ಫಲಿತಾಂಶ ಹೀಗಿದೆ. ಸಾಮಾನ್ಯ ಕ್ಷೇತ್ರದಿಂದ ಎ ದೇವರಾಜ್, ಲಕ್ಷ್ಮೀನಾರಾಯಣ ಬಿಆರ್, ಚಂದ್ರಶೇಖರ್ ಎಸ್ಸಿ, ನಂಜೇಗೌಡ ಕೆ, ಗಂಗರೆಡ್ಡಿ ಬಿಕೆ, ಆನಂದಮೂರ್ತಿ ಬಿಪಿ, ಮಂಜುನಾಥ್ ಆಯ್ಕೆಯಾದರು. ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ವೆಂಕಟೇಶ್ ಆರ್, ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಆಲೇರಿ ನಾಗರಾಜ್, ಮಹಿಳಾ ಕ್ಷೇತ್ರದಿಂದ ಮಂಜುಳಾ ಆರ್ಎನ್, ಅನಿತಾ ಬಿಎನ್, ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಮುನ್ಕೃಷ್ಣಪ್ಪ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಎಂ ಮಂಜುನಾಥ್ ತಿಳಿಸಿದ್ದಾರೆ. ಹೊಸದಾಗಿ ಆಯ್ಕೆಯಾದ ಸದಸ್ಯ ನಾರಾಯಣಸ್ವಾಮಿ ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಎಲ್ಲರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಡೆಸುತ್ತೇವೆ. ಕೋಚ್ ಮಲ್ನಿಂದ ಸಿಗುವ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ನಡೆದುಕೊಳ್ಳುತ್ತೇವೆ. ಅವರು ಕೊಟ್ಟಿರುವಂಥ ತೀರ್ಪನ್ನು ತಲೆಬಾಗಿ ಮುಂದಿನ ದಿನಗಳಲ್ಲಿ ನಾವು ಸಂಘನ ಒಳ್ಳೆ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಇದರಿಂದ ನಮ್ಮ ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಾನು ಕೇಳಿಕೊಂಡು ಮುಂದೆ ಸಂಘನ ಚೆನ್ನಾಗಿ ನಡೆಸಬೇಕು ಅಂತೇಳಿ ಎಲ್ಲ ಹಿರಿಯರು ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಬಿಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಥರವಾಗಿ ಆಡಳಿತ ಮಾಡ್ತೀರಿ ಅಂತ ಇವತ್ತು ಕಾಂಗ್ರೆಸ್ ಪರವಾಗಿ ಏನಾದರೂ ಸಹಕಾರ ಕೊಟ್ಟಿರಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಶಶಿಧರ್ ಮುನಿಯಪ್ಪನವರು ಹಾಗೂ ಪುಟ್ಟು ಆಂಜನಪ್ಪನವರು ಮತ್ತು ರಾಜುಗೌಡರು ವಿಶೇಷವಾಗಿ ಭಕ್ತರಳ್ಳಿ ಗ್ರಾಮದಲ್ಲಿ ಮಾಜಿ ಆಪ್ಕಾಮ್ಸ್ ಅಧ್ಯಕ್ಷರಾದ ಮುನೇಗೌಡರ ನೇತೃತ್ವದಲ್ಲಿ ಚುನಾವಣೆ ನಡೆದು ಎಲ್ಲ ಕಾಂಗ್ರೆಸ್ ಪಾರ್ಟಿ ಎಲ್ಲ ಮುಖಂಡರಿಗೂ ಸಹಕಾರ ಕೊಟ್ಟಿದ್ದರಿಂದ ಎಲ್ಲ ಜೈಬಲ ಆಗಿದೆ ಕಾಂಗ್ರೆಸ್ ಪಾರ್ಟಿ. ಸಹಕಾರ ಸಂಘವನ್ನು ಎಲ್ಲರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಡೆಸುತ್ತೇವೆ. ಕೋಚ್ ಮಲ್ನಿಂದ ಸಿಗುವ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ನಡೆದುಕೊಳ್ಳುತ್ತೇವೆ. ಚುನಾವಣೆ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ನಿಂದ ಶಾಂತಿಯುತವಾಗಿ ಮತದಾನ ನಡೆಯಿತು. ಫಲಿತಾಂಶ ಪ್ರಕಟವಾದ ನಂತರ ಗೆದ್ದ ಅಭ್ಯರ್ಥಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಹಂಚಿದರು. ಈ ವೇಳೆ ಚಿದಾನಂದ ಮೂರ್ತಿ ಮಾತನಾಡಿ, ಭಕ್ತರಳ್ಳಿ ಡೇರಿ ಚುನಾವಣೆಯಲ್ಲಿ 13 ಸ್ಥಾನಗಳ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಉಳಿದ 4 ಸ್ಥಾನಗಳಲ್ಲಿ ಸೋತವರು ಧುತಿಗೆಡಬಾರದು, ನಾವು ಅವರೊಂದಿಗೆ ಇದ್ದೇವೆ ಎಂದರು. ಹೈನುಗಾರಿಕೆ ರೈತರ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಅವರು ಕರೆ ನೀಡಿದರು. ಸಹಕಾರ ಸಂಘದ ಚುನಾವಣೆ ನಡೆದಿದ್ದು, ಈ ಒಂದು ಚುನಾವಣೆ 12 ಅಭ್ಯರ್ಥಿಗಳಿಗೆ ಚುನಾವಣೆ ನಡೆದಿರುತ್ತದೆ. ಒಂದು ಅಭ್ಯರ್ಥಿ ಇನಾಮ್ನೆಸ್ ಆಗಿ ಘೋಷಣೆಯಾಗಿ 12 ಅಭ್ಯರ್ಥಿಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು 8 ಜನ ಆಯ್ಕೆಯಾಗಿರ್ತಾರೆ. ಈ ಒಂದು ಆಯ್ಕೆಗೆ ಭಕ್ತರಳ್ಳಿ ಕಾಂಗ್ರೆಸ್ ಪರವಾಗಿ ಭಕ್ತರಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಸಹ ನಾವು ಅಭಿನಂದನೆಗಳನ್ನ ಮತ್ತೆ ಎಲ್ಲ ರೀತಿಯ ಅವರಿಗೆ ನೀಡತಕ್ಕಂಥ ಸಹಕಾರಕ್ಕೆ ಸದಾ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೇ ರೀತಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಿಸಿ ಅಭ್ಯರ್ಥಿಗಳು ಅವ್ರು ಮಾಡಬೇಕಾದಂಥ ಸಂಘದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಸಂಘದ ಶ್ರೇಯೋಭಿವೃದ್ಧಿಗೆ ಸದಾ ಶ್ರಮಿಸ್ತಾರೆ ಅಂತೇಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಒಂದು ಸದಸ್ಯಗಳೇ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಜಿಲ್ಲಾ ಮಾಧ್ಯಮ ವಕ್ತಾರ ಬಿ ವಿಶ್ವನಾಥ್ ಮಾತನಾಡಿ, ಭಕ್ತರಳ್ಳಿ ಡೇರಿ ಚುನಾವಣೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದ ಚಿದಾನಂದ ಮೂರ್ತಿ ಅಣ್ಣ ಈ ಗೆಲುವಿಗೆ ನೇರ ಕಾರಣ ಎಂದು ಪ್ರಶಂಸಿಸಿದರು. ನಮ್ಮ ಭಕ್ತರಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನಡೆಯುವಂಥ ಚುನಾವಣೆಯಲ್ಲಿ ಇವತ್ತು ನಮಗೆ ಬೆಂಬಲವಾಗಿ ನಿಂತಹ ನಮ್ಮ ರಾಜ್ಯ ನಾಯಕರಾಗ್ಬೋದು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದಂತಹ ಹಿರಿಯ ನಾಯಕರಾದಂಥ KH ಮುನಿಯಪ್ಪರಾಗ್ಬೋದು, ವಿ ಮುನಿಯಪ್ಪಾಜಿ ಅವರಾಗ್ಬೋದು, ಹಾಗೂ ನಮ್ಮ ಶಶಿಧರನವರಾಗ್ಬೋದು, ರಾಜುಗೌಡರಾಗ್ಬೋದು, ಮತ್ತು ಪುಟ್ಟಾಂಜನಪ್ಪನವರಾಗ್ಬೋದು, ಹಾಗೂ ಈ ಕ್ಷೇತ್ರದ ಪ್ರಭಾವಿ ರಾಜಕಾರಣಿಯವರ ಮಗ ನಮಗೆಲ್ಲರಿಗೂ ಗುರುಗಳಾಗಿರುವಂತಹ ಮುನೇಗೌಡನವರಾಗಿರ್ಬೋದು, ಹಾಗೂ ನಮ್ಮ ಭಕ್ತರಳ್ಳಿ ಗ್ರಾಮದ ಚಿದಾನಂದನವರಾಗ್ಬೋದು, ಆಮೇಲೆ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ನಾಯಕರಿಗೂ ಎಲ್ಲರೂ ಪ್ರತಿಯೊಬ್ಬರೂ ಸಹಿತ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತ ಎತ್ತಿ ತೋರಿಸಿದ್ದಾರೆ.
ಈ ಭಾಗದಲ್ಲಿ ಲಾಸ್ಟ್ ಟೈಮ್ ನಡೆದಂಥ ಎಲೆಕ್ಷನಲ್ಲಿ ಏನು ನಡೆದಿದೆ ಅಂತ ಇಡೀ ತಾಲೂಕಂತ ನೋಡಿದ್ದಾರೆ. ಆದರೆ ಅದಕ್ಕೆ ಉತ್ತರವಾಗಿ ನಮ್ಮ ಲಾಸ್ಟ್ ಟೈಮ್ ನಡೆದಂಥ ಎಲೆಕ್ಷನಲ್ಲಿ ಇದೇ ಜನರವರು ಬೇಸತ್ರು. ಜನ ನನಗೆ ಈ ಥರ ಮೋಸ ಮಾಡಿ ಈ ಥರ ಅನ್ಯಾಯ ಮಾಡಿದ್ರು ಅಂತೇಳಿ. ಆದರೆ ದೇವರಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಇದು. ಇವತ್ತು ಇಡೀ ಭಕ್ತರಳ್ಳಿ ಚಿದಾನಂದಣ್ಣವ್ರು ಆಗ್ಬೋದು ಕಾಂಗ್ರೆಸ್ನ ಪರವಾಗಿ ಭದ್ರಕೋಟೆ ಪರವಾಗಿ ನಿಂತ್ಕೊಂಡಿದೆ ಅನ್ನೋದಕ್ಕೆ ಈ ಚುನಾವಣೆ ಅವ್ರಿಗೆ ಸರಿಯಾದಂಥ ಉತ್ತರ ಕೊಟ್ಟು ತೋರಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಿರಿಯರೇನೇನು ಅವಕಾಶಗಳು ಮಾಡಿಕೊಡ್ತಾರೆ ಅದಕ್ಕೆಲ್ಲ ಸಹಕಾರ ಸಂಘಕ್ಕೆ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಸಹಿತ ಭಕ್ತರಳ್ಳಿ ಗ್ರಾಮದಲ್ಲಿ ತಗೊಂಡ್ಬಂದು ಹಾಕಿ ಎಲ್ಲ ಪ್ರತಿ ಮನೆಗೂ ಪಕ್ಷಾತೀತವಾಗಿ ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಅವ್ರ ಸಹಕಾರವಾಗಿ ನಾವು ಇರ್ತೀವಿ. ಈ ಭಕ್ತರಳ್ಳಿ ಗ್ರಾಮಸ್ಥರೆಲ್ಲರಿಗೂ ಈ ಭಕ್ತರಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞ ಧನ್ಯವಾದಗಳನ್ನ ತಿಳಿಸ್ತಾ ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಗೆದ್ದವರು ಬಳಿಕ ಸಚಿವ ಕೆಎಚ್ ಮುನಿಯಪ್ಪ, ಕಾಂಗ್ರೆಸ್ ಮುಖಂಡ ರಾಜುಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನ ರಾಜುಗೌಡ ಹಾಗೂ ಶಶಿಧರ್ ಮುನಿಯಪ್ಪ ಅವರನ್ನು ಭೇಟಿ ಮಾಡಿ ಸಿಹಿ ಹಂಚಿ ಹೂವಿನ ಹಾರ ಹಾಕಿ ಸತ್ಕರಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಹಾಪ್ಕಾಂ ಮಾಜಿ ಅಧ್ಯಕ್ಷ ಮುನೇಗೌಡ, ಜಿಲ್ಲಾ ಎಸ್ಸಿ ಮಧ್ಯಮ ವಕ್ತಾರ ಬಿ ವಿಶ್ವನಾಥ್, ಎಸ್ ನಂಜುಂಡ, ಆರಾಧ್ಯ, ಬಿಕೆ ರಾಮಚಂದ್ರಪ್ಪ, ಬಿಎನ್ ಸಿದ್ದರಾಜು, ಎಂ ಮಧುಗೌಡ, ಹೇಮಂತ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಭಕ್ತರಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಒಂದು ಚುನಾವಣಾ ರಣರಂಗ ಅಂತಲೇ ಎಲ್ಲ ಮಾಧ್ಯಮಗಳಲ್ಲೆಲ್ಲ ಪತ್ರಗಳಲ್ಲಿ ಬರೀತಾ ಇದ್ರು. ಇವತ್ತು ಆ ಭಕ್ತರಳ್ಳಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ತನ್ನ ಮೇಲುಗೈ ಸಾಧಿಸಿದೆ. ಇವತ್ತು ಭಕ್ತರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ 12 ಸದಸ್ಯರುಗಳ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ 8 ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಜಯಬೇರಿ ಬಾರಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ವಿಚಾರ ಬಂತು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಭದ್ರಕೋಟೆ ಅಂತ ಹೇಳೋದಕ್ಕೆ ಇವತ್ತು ಭಕ್ತರಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಗೆಲುವೇ ಒಂದು ರೂವಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಬರುವಂತ ಚುನಾವಣೆಗಳು ಈಗ ನಮ್ಮಲ್ಲಿ MPCS ಡೈರೆಕ್ಟರ್ ಎಲೆಕ್ಷನ್ಸ್ ಇದಾವೆ. ಖಂಡಿತ ಅದರಲ್ಲಿ ಎರಡು ಅಭ್ಯರ್ಥಿಗಳು ನಮ್ಮ ಭಾಗದಲ್ಲಿ ಈ ಕಡೆ ಇದ್ದು ಅದರಲ್ಲಿ ಎರಡೂ ಕೂಡ ಗೆಲುವು ಸಾಧಿಸ್ತೀವಿ. ಇದೇ ಒಂದು ಮುನ್ಸೂಚನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತಿದ್ದೀನಿ. ಈ ಹಿಂದೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಬಹಳ ಪಿತೂರಿ ಹೂಡಿ ಮೋಸ ಮಾಡಿದ್ರು. ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. ಈ ಗೆಲುವು ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು. ಬ್ಲಾಕ್ ಕಾಂಗ್ರೆಸ್ ಸಮಿತಿ ಶಿಡ್ಲಘಟ್ಟ ವತಿಯಿಂದ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ದಿನ ಭಕ್ತರಳ್ಳಿ ಪಂಚಾಯಿತಿಯ ಭಕ್ತರಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಂಘದ ಚುನಾವಣೆ ನಡೆದಿರುತ್ತೆ. 12 ಅಭ್ಯರ್ಥಿಗಳ ಪೈಕಿ 8 ಕಾಂಗ್ರೆಸ್ ಅಭ್ಯರ್ಥಿಗಳು ಜೈಬೇರಿಯನ್ನು ಬಾರಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಗೆಲುವು ಅನ್ನೋದು ಬಹಳ ಕಷ್ಟಕರವಾಗಿತ್ತು. ಜನ ಬದಲಾವಣೆ ಬಯಸ್ತಾ ಇರೋದು ಇಲ್ಲಿ ಕಾಣ್ತಾ ಇದೆ. ಕಳೆದ ಸಲ ಪಂಚಾಯಿತಿ ಚುನಾವಣೆಯಲ್ಲಿ ಕೂಡ ಬೇರೆ ಪಕ್ಷ ಮುಂದಾಳತ್ವದಲ್ಲಿತ್ತು. ಈಗ ಜನರೇ ಸ್ವಇಚ್ಛೆಯಿಂದ ಮುಂದೆ ಬಂದು ಅವರೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಬೇಕು, ಈ ಬಡವರ ಪಕ್ಷ ಉಳಿಬೇಕು ಅನ್ನೋ ಚಿಂತನೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಉಳಿಸಿಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಪಕ್ಷವನ್ನ ಉಳಿಸಿರುವಂತ ಎಲ್ಲ ಭಕ್ತರಳ್ಳಿ ಮುಖಂಡರಿಗೂ ಹಾಗೂ ಜನನಾಯಕರಿಗೂ ಹಾಗೂ ನಮ್ಮ ಮತದಾರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿರುವಂತ ವಿ ಮುನಿಯಪ್ಪನವರು, KH ಮುನಿಯಪ್ಪನವರು ಹಾಗೂ ನಮ್ಮ ಶಿಡ್ಲಘಟ್ಟದ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ರಾಜೀವ್ ಗೌಡ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು.